ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ನನ್ನ ತಂಗಿರ್ಗ ದೇವ್ರ ಸಹಾಯ ಮಾಡ್ತಾನೆ ಅಂತ ತನ್ನ ಕೈ ಮೀರಿ ಪ್ರಯತ್ನ ಮಾಡ್ತಾನೆ. ಅವನಿಗೆ ಏಟೆ ನೋವಾದ್ರೂ ಇನ್ನೊಬ್ಬರಿಗೆ ನೋವಾಯ್ತದೆ ಅಂತ ತನ್ನ ನೋವೆಲ್ಲ ತನ್ನ ಒಳಗೆ ಇಟ್ಕೊಂಡು ಬದುಕ್ತಿರೋ ಜೀವ ಅದಕ್ಕೆ ಅದು. ತಾನು ಪಿರಿಸ್ತಿರೋ ಹುಡುಗಿ ಕೆಟ್ಟಗಳಿಗೆ ಹೇಳೋಳಂತ ಅವ್ನು ಯಾವತ್ತೂ ದುರುಪಯೋಗ ಮಾಡ್ಕೊಳ್ಳಲ್ಲ, ಅದಕ್ಕೆ ಮಾಡ್ಕೊಳ್ಳಲ್ಲ. ಅವನಿಗೆ ನೀವು ಅಂದ್ರೆ ಪ್ರಾಣ ಅದಕ್ಕೆ. ಅದಕ್ಕೆ ಅವನಿನ್ನ ಇಷ್ಟಪಡ್ತಿದ್ದ ಅನ್ನೋ ವಿಷಯನ ಮುಚ್ಚಿಟ್ಟು ಯಾರಿಗೂ ಹೇಳ್ದೇನೆ ಇಲ್ಲಿ ಗಂಟ ಬಂದವನೇ. ಅವನ ಪ್ರಕಾರ ಪಿರುತಿ ಅಂದ್ರೆ ಸ್ವಾರ್ಥ ಅಲ್ಲ ಕಣತ್ಗೆ, ಅವನಿಗೆ ಪಿರುತಿ ಅಂದ್ರೆ ತ್ಯಾಗ. ಅಣ್ಣ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರಿಸ್ತಿದ್ದ. ನಾನು ಸತ್ಯ ಹೇಳ್ತಿದ್ದೀನಿ ಕಣತ್ಗೆ, ನಾನು ನಿಂತಿರೋ ಭೂಮಿ ತಾಯಿ ಮೇಲ್ನಾಡೆಗ್ಲೂ ಸತ್ಯ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ವಾ 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 ವಾ, ಭಾರಿ ಸಂದ ಕಾಡಿದ್ರಿ ಶಿವರೇ. ಶ್ರುತಿ, ತಾಳ, ಅದ್ಭುತ. ನಿಮಗೆ ಗೋಲ್ಡನ್ ಬರ್ಜಾರ್ ಸಿಗ್ತಾ ಇದೆ. ಇಲ್ಲಿ ನಮಗೋಸ್ಕರ ಇನ್ನೊಂದು ಹಾಡು ಹೇಳಿ ನೋಡಮ್ಮ. ಥ್ಯಾಂಕ್ ಯು ಸರ್. ಇನ್ನೊಂದು ಹಾಡು ಹೇಳ್ತೀನಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅನಾರ್ಕಲಿ. ಪಾರು, ನೀನಿನ್ನು ಮಲಗಿರ್ಲಿಲ್ವಾ? ಏನು ಒಬ್ಬೊಬ್ಬನೇ ಮಾತಾಡ್ತಿದ್ಯಾ, ಒಬ್ಬೊಬ್ಬನೇ ಹಾಡಾಡ್ತಿದ್ಯಲ್ಲ? ಅದು ಇಲ್ಲೇ ಇರಬೇಕಾದ್ರೆ ನನ್ನ ಜೊತೆಗೆ ನನ್ನ ತಂಗಿರೆಲ್ಲ ಜೊತೆಗಿರ್ತಾರೆ. ನಾನು ಅವ್ರ ತಾವು ಮಾತಾಡ್ತೀನಿ, ಅವರು ನನ್ನ ತಾವು ಮಾತಾಡ್ತಾರೆ. ಆದರೆ ಮುಂದೊಂದು ದಿನ ನನ್ನ ತಂಗಿರೆಲ್ಲ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮ್ಯಾಕೆ ನಾನು ಒಬ್ಬನೇ ಆಗೋಯ್ತೀನಲ್ಲ ಪಾರು. ಅದಕ್ಕೆ ನಾನು ಅಂಥವನೇ ಮಾತಾಡ್ಕೊಂಡು ಫ್ರೆಂಡ್ ಆಯ್ತೀವಿ. ಆಗ ನಾನು ಒಬ್ಬಂಟಿ ಅನ್ಸಲ್ವಲ್ಲ, ಅದಕ್ಕೆ. ಮಾವ, ಮನ್ಸಲ್ಲಿ ಒಬ್ಬನೇ ಮಾತಾಡ್ಕೊಳ್ತೀನಿ ಅಂದಿಯಲ್ಲ, ಆ ಮನ್ಸಲ್ಲಿ ಯಾರ್ಯಾರಿದ್ದಾರೆ? ಇದೇನು ಪಾರು ಹಿಂಗಂದ್ಯಾ? ಗೊತ್ತಿರೋ ವಿಷಯನೇ ಅಲ್ವಾ, ನನ್ನ ಮನ್ಸಲ್ಲಿ ನನ್ನ 4 ಜನ ತಂಗಿರೋರೆ ಆಟೆಯ. ನಿನ್ನ ಮನ್ಸೊಳಗಡೆ ಅವ್ರು 4 ಜನ ಇದ್ದಾರ? ಯೋಚನೆ ಮಾಡಿ ಹೇಳು. ಹ್ಞೂ ಪಾರು, ಅವರೆಯಾ? ಪಾರು, ಮರ್ತ್ಬಿಟ್ಟೆ. ನನ್ನ ಮನ್ಸಾಗೆ ನಮ್ಮಪ್ಪಯ್ಯ, ಮಾವ, ಅತ್ತೆ, ಗೋಡಂಬಿ, ಗೊರಕೆ, ತಿಪ್ಪೇಸಿ, ಇನ್ನೊಂದಷ್ಟು ಜನ ಗುರುತು ಪರಿಚಯ ಇರೋರೆಲ್ಲರೂ ಅವರೇ. ಮತ್ತೆ ನಾನು ನೀನು ಇದೆಯಲ್ಲ ಪಾರು. ಪ್ರೀತಿನಲ್ಲಿ ತುಂಬ ಅನುಭವ ಇರೋ ಥರ ಮಾತಾಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ನನ್ಗೆ ಯಾವ ಅನುಭವ ಪಾರು? ಅದೇ ಈ ದೊಡ್ಡವರು ಬುದ್ಧಿವಂತರಲ್ಲ, ಈ ಟಿ ವಿಲಿ ಪಿಕ್ಚರಲ್ಲಿ ಎಲ್ಲ ಕಡೆ ಹೇಳೋದನ್ನ ಕೇಳಿಸ್ಕೊಂಡು ನಿಂಗೆ ಅದನ್ನ ಹೇಳ್ದೆ ಆಟೆ. ನಮ್ಗೆ ಯಾವ ಪ್ರೀತಿ ಗೀತಿ ಗೊತ್ತು ಪಾರು? ಸರಿ, ನಾನು ಮಲ್ಕತೀನಿ, ನೀನು ಮಲಿಕ.
ಯಾಕೆ ಮಾವ ಹೀಗೆ ಮಾಡಿಬಿಟ್ಟೆ? ಅನ್ನೋ ಕಾರಣಕ್ಕೆ ತ್ಯಾಗ ಮಾಡಬೇಕು ಅಂದ್ಕೊಂಡಿಯಲ್ಲ. ನಿನಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ, ಗೊತ್ತಾಗ್ತಿಲ್ಲ. ಯಾರಿಲ್ಲ ಅನ್ಕೋಬೇಡ, ನಿಮ್ ಜೊತೆ ನಾನು ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದ್ರೆ ಅಣ್ಣನ್ ನೋಡ್ತಾ ನೋಡ್ತಾ ಅದಕ್ಕೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ.